ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತೀ ಪರಮೇಶ್ವರೌ. ಅಥೇಪ್ಸಿತಂ ಭರ್ತುರುಪಸ್ಥಿತೋದಯಂ ಸಖೀಜನೋದ್ವೇಕ್ಷಣಕೌಮುದೀಮುಖಂ ಇದಾಘಮಿಕ್ಷ್ವಾಕುಕುಲಸ್ಯ ಸಂತತೇಃ ಸುದಕ್ಷಿಣಾದೌ ಹೃದಲಕ್ಷಣಂ ದಧೌ. ನಂದಿನಿ ಧೇನುವಿನ ವರಪ್ರಸಾದದಿಂದ ಆ ಕ್ಷೀರವನ್ನು ಪಾನ ಮಾಡಿದಂತಹ ದಿಲೀಪ ಮತ್ತು ಸುದಕ್ಷಿಣೆಯರು ವಸಿಷ್ಠನ ಅನುಗ್ರಹವೂ ಕೂಡ ಸೇರಿದ್ದರಿಂದ ಸುದಕ್ಷಿಣಾದೇವಿಯು ಗರ್ಭವನ್ನು ಧರಿಸಿದಳು. ಗರ್ಭವನ್ನು ಧರಿಸಿದಂತಹ ಸುದಕ್ಷಿಣಾದೇವಿಯು ಕಾಲದಲ್ಲಿ ರಾಜಕುಮಾರನನ್ನು ಪಡೆದಳು. ಈ ಸಂದರ್ಭದಲ್ಲಿ ಕಾಳಿದಾಸನು ರಚನೆ ಮಾಡಿರತಕ್ಕಂಥ ಒಂದು ಶ್ಲೋಕ ಬಹಳ ರಮಣೀಯವಾಗಿದೆ ಮತ್ತು ಕಾವ್ಯಶಾಸ್ತ್ರ ಸಂಬಂಧಕ್ಕೆ ಉದಾಹರಣೆಯಾಗಿದೆ. ಕಾಳಿದಾಸ ಹೇಳ್ತಾನೆ, ಗ್ರಹೈಸ್ತತಃ ಪಂಚಭಿರುಚ್ಚ ಸಂಶ್ರಯೈಃ. ಆ ಮಗುವು ಜನಿಸಿದಾಗ 5 ಗ್ರಹಗಳು ಉಚ್ಚಸ್ಥಾನದಲ್ಲಿತ್ತು ಅಂತ ಹೇಳ್ತಾನೆ. ಜ್ಯೋತಿಷ್ಶಾಸ್ತ್ರದಲ್ಲಿ ಅಜವೃಷಭ ಮೃಗಾಂಗಣಾ ಕುಲೀರಾಃ ಝಷವಣಿಜಾತಿ ದಿವಾಕರಾದಿ ತುಂಗಾಃ ಅಂತ ಒಂದು ವಚನವಿದೆ. ಯಾವ ಯಾವ ಗ್ರಹವು ಯಾವ ಯಾವ ಸ್ಥಾನದಲ್ಲಿದ್ದರೆ ಉಚ್ಚ, ನೀಚ ಮತ್ತು ಸ್ವಕ್ಷೇತ್ರ, ಮಿತ್ರಕ್ಷೇತ್ರ, ಶತ್ರುಕ್ಷೇತ್ರ ಅಂತೆಲ್ಲ ವಿಭಾಗವಿದೆ ಜ್ಯೋತಿಷ್ಯದಲ್ಲಿ. ಕಾಳಿದಾಸನು ಸಮಸ್ತಶಾಸ್ತ್ರ ವಿದ್ವಾಂಸನಾದ್ದರಿಂದ ಜ್ಯೋತಿಷ್ಶಾಸ್ತ್ರವನ್ನು ಅನುಸರಿಸಿ ಗ್ರಹೈಸ್ತತಃ ಪಂಚಭಿರುಚ್ಚ ಸಂಶ್ರಯೈ 5 ಗ್ರಹಗಳು ಕೂಡ ಉಚ್ಚಸ್ಥಾನದಲ್ಲಿದ್ದುವು ಅಂತ ಹೇಳಿದಾನೆ. ದಿಲೀಪನಿಗೆ ಜನಿಸಿದಂತಹ ಆ ಕುಮಾರ 5 ಗ್ರಹಗಳ ಉಚ್ಚಸ್ಥಾನದಲ್ಲಿ ಜನಿಸಿದ್ದರಿಂದ ಅತ್ಯಂತ ಅಪೂರ್ವವಾಗಿರ್ತಕ್ಕಂತಹ ಒಂದು ಯೋಗ್ಯತೆ ಉಳ್ಳವನು. ದಿಲೀಪನ ಹಿಂದೆ ನಂದಿನಿಯ ವರವನ್ನು ಕೇಳುವಾಗ ವಂಶಸ್ಯ ಕರ್ತಾರಂ ಅಂತ ಕೇಳಿದಾನೆ. ನನ್ನ ವಂಶಕ್ಕೆ ಪ್ರಸಿದ್ಧನಾಗತಕ್ಕಂಥ ಮಗನು ಬೇಕು ಅಂತ ಕೇಳಿದ. ತನ್ನ ವಂಶಕ್ಕೆ ಪ್ರಸಿದ್ಧನಾಗತಕ್ಕಂಥ ಮಗ ಬೇಕು ಅಂತ ಹೇಳಿದ್ದರಿಂದ ದಿಲೀಪನ ಮಗನಿಗೆ ರಘು ಅಂತ ಹೆಸರು. ಇದಕ್ಕೆ ರಘುವಂಶ ಅಂತ ಹೆಸರು ಬರಲಿಕ್ಕೆ ಅದೇ ಕಾರಣ. ಅಷ್ಟು ಪ್ರಸಿದ್ಧನಾಗಿರ್ತಕ್ಕಂಥವನು ರಘು. ವಂಶಸ್ಯ ಕರ್ತಾರಂ ಅಂತ ಹೇಳಿದ್ದಾನೆ. ಸುದಕ್ಷಿಣಾಯಾಂ ತನಯಂ ಯಯಾಚೆ. ಆದ್ದರಿಂದ ಇಡೀ ವಂಶಕ್ಕೆ ಪ್ರಸಿದ್ಧನಾಗಿರ್ತಕ್ಕಂಥವನು ಹುಟ್ಟುವಾಗ 5 ಗ್ರಹಗಳು ಕೂಡ ಉಚ್ಚಸ್ಥಾನದಲ್ಲಿದ್ವು ಅಂತ ಕಾಳಿದಾಸ ಹೇಳಿದ್ದಾನೆ. ಹಾಗೆ ಮುಂದುವರೆದು ಆ ಉಚ್ಚಸ್ಥಾನದಂಥ ಆ ಗ್ರಹಗಳು ಮಾತ್ರವಲ್ಲದೆ ದಿಲೀಪನು ಹುಟ್ಟಿದಂಥ ಆ ಮಗುವಿಗೆ ರಘು ಎಂಬ ಹೆಸರನ್ನು ಇಟ್ಟಿದ್ದಾನೆ. ಯಾತಕ್ಕಾಗಿ ರಘು ಎಂಬ ಹೆಸರನ್ನು ಇಟ್ಟ? ಇದನ್ನು ಕಾಳಿದಾಸನು ಒಂದು ಸ್ವಾರಸ್ಯವಾದ ಶ್ಲೋಕದಿಂದ ಹೇಳಿದ್ದಾನೆ. ಶ್ರುತಸ್ಯ ಯಾಯಾತ್ ಅಯಮಂತಮರ್ಭಕಃ ತಥಾ ಪರೇಷಾಂ ಯುಧಿ ಚೇತಿ ಪಾರ್ಥಿವಃ. ರಘು ಎಂಬ ಶಬ್ದವು ಲಘುಧಾತುವಿನಿಂದ ಹುಟ್ಟಿದೆ. ಲಘಿಗತೌ ಅಂತ ಧಾತು. ಈ ಹುಟ್ಟತಕ್ಕಂಥ ಮಗುವು ಸಮಸ್ತ ಶಾಸ್ತ್ರಗಳಲ್ಲಿಯೂ ಸಮಸ್ತ ಶತ್ರುಗಳನ್ನು ಮೀರಿ ಮುಂದೆ ಹೋಗಲಿ ಎಂಬ ದೃಷ್ಟಿಯಿಂದ ಲಘು ಎಂಬುದನ್ನು ರಘು ಎಂಬುದಾಗಿ ಮಾಡಿಟ್ಟಿದ್ದಾನೆ ಅಂತ ಹೇಳ್ತಾನೆ. ಆ ರಘು ಎಂಬ ಹೆಸರು ಕೊಡಲಿಕ್ಕೆ ಅದೇ ಕಾರಣ ಅಂತ ಅದನ್ನು ಕಾಳಿದಾಸನು ವಿಶೇಷವಾಗಿ ಒತ್ತು ಹೇಳಿದ್ದಾನೆ.
ಅವೇಕ್ಷ್ಯ ಧಾತೋರ್ಗಮನಾರ್ಥಮರ್ಥವಿತ್ ಚಕಾರ ನಾಮ್ನಾ ರಘುಮಾತ್ಮಸಂಭವಂ. ರಘುವಂಶದವರು ತಮ್ಮ ಮಕ್ಕಳಿಗೆ ಹೆಸರನ್ನು ಇಡುವಾಗ ಸುಮ್ಮನೆ ಇಡ್ತಿರಲಿಲ್ಲ, ಸಾರ್ಥಕವಾದ ಹೆಸರು. ಮುಂದೆ ಕಾಳಿದಾಸ ಹೇಳಿದ್ದಾನೆ, ಒಂದೇ ಉಪಮಾನ ಕೊಟ್ಟು ಹೇಳಿದ್ದಾನೆ, ಪ್ರವರ್ತಿತೋ ದೀಪ ಇವ ಪ್ರದೀಪಾತ್. ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚಿದರೆ ಹೇಗೆ ಆ ದೀಪಕ್ಕೆ ಪರಸ್ಪರ ಸಾಮ್ಯವಿರುತ್ತದೋ ಹಾಗೆ ರಘುವಂಶ ಚಕ್ರವರ್ತಿ ಜನಿಸ್ತಾರೆ ಅಂತ ಹೇಳಿದ್ದಾನೆ. ಅದರಿಂದ ರಘುಮಹಾರಾಜನು ದಿಲೀಪನ ಮಗನಾದಂಥ ರಘುವು ತಂದೆಗೆ ಅನುರೂಪನಾಗಿದ್ದ ಎಂಬುದು ಅದರ ತಾತ್ಪರ್ಯ. ಈ ರಘುವಿಗೆ ವಿದ್ಯಾಭ್ಯಾಸವನ್ನು ಮಾಡಿಸ್ತಾನೆ ದಿಲೀಪ. ವಿದ್ಯಾಭ್ಯಾಸವನ್ನು ಮಾಡುವ ಸಂದರ್ಭದಲ್ಲಿ ಒಂದು ಶ್ಲೋಕ ಬಂದಿದೆ ಕಾವ್ಯದಲ್ಲಿ, ಬಹಳ ರಮಣೀಯವಾಗಿರ್ತಕ್ಕಂಥ ಒಂದು ಶ್ಲೋಕ. ಧಿಯಃ ಸಮಗ್ರೈ ಸಗುಣೈರುದಾರಧೀಃ ಕ್ರಮಾಚ್ಚತುಸ್ರಶ್ಚತುರರ್ಣಗೋಪಮಾಃ ತತಾರ ವಿದ್ಯಾಃ ಪವನಾತಿಪಾತಿಭಿಃ ದಿಶೋ ಹರಿದ್ಭಿರ್ಹರಿತಾಮಿವೇಶ್ವರಃ. ಹೇಳ್ತಾನೆ ಕಾಳಿದಾಸ, ಈ ಬಾಲಕನಿಗೆ ವಿದ್ಯೆಯನ್ನು ಗ್ರಹಿಸ್ತಕ್ಕಂಥ ಸಾಮರ್ಥ್ಯ ಪರಿಪೂರ್ಣವಾಗಿತ್ತು ಅಂತ ಹೇಳ್ತಾನೆ. ಏಕೆಂದರೆ ಧಿಯಃ ಸಮಗ್ರೈ ಸಗುಣೈರುದಾರಧೀಃ, 4 ವಿದ್ಯೆಗಳನ್ನು ಕಲಿಬೇಕಾಗ್ತದೆ ರಾಜರಾಗಿರ್ತಕ್ಕಂಥವ್ರು. ಆನ್ವೀಕ್ಷಿಕಿ ತ್ರಯೀ ವಾರ್ತಾ ದಂಡನೀತಿ. ರಾಜ್ಯವನ್ನು ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಆನ್ವೀಕ್ಷಿಕಿ ಎಂದು ತರ್ಕವಿದ್ಯಾ, ದಂಡನೀತಿ. ದಂಡನೀತಿ ಎಂಬ ಮಾತಿಗೆ ತೆರಿಗೆಯನ್ನು ಹಾಕ್ತಕ್ಕಂಥ, ತೆರಿಗೆಯನ್ನು ನಿಶ್ಚಯ ಮಾಡ್ತಕ್ಕಂಥ ಕ್ರಮ ಅಂತ ಅರ್ಥ. ಆನ್ವೀಕ್ಷಿಕಿ ದಂಡನೀತಿ ಅದವನಿಗೆ ಬೇಕಾಗತ್ತೆ. ಹಾಗೆಯೇ ಅವ್ರಿಗೆ ಹೇಳ್ತಕ್ಕಂಥ ವಿದ್ಯೆ ವಾರ್ತಾ, ಲೋಕದ ವೃತ್ತವನ್ನು ತಿಳಿತಕ್ಕಂಥ ಸಾಮರ್ಥ್ಯವುಳ್ಳವಿರಬೇಕು ಅವರಿಗೆ, ರಾಜ್ಯವನ್ನು ನಡೆಸ್ತಕ್ಕಂಥವರಿಗೆ. ಆನ್ವೀಕ್ಷಿಕಿ ವಾರ್ತಾ ದಂಡನೀತಿ. ಹಾಗೆಯೇ ತ್ರಯೀ, ತ್ರಯೀ ಎಂಬುದಕ್ಕೆ ವೇದಗಳು ಅಂತ ಅರ್ಥ. ವೇದವನ್ನು, ದಂಡನೀತಿಯನ್ನು, ಆನ್ವೀಕ್ಷಿಕೆಯನ್ನು, ವಾರ್ತೆಯನ್ನು, 4 ವಿದ್ಯೆಯನ್ನು ಹೇಗೆ ಕಲಿತ ಅಂದರೆ ಧಿಯಃ ಸಮಗ್ರೈ, ಪರಿಪೂರ್ಣವಾದ ಬುದ್ಧಿ, ಗ್ರಹಣ, ಧಾರಣ, ಧೃತವಾದದ್ದನ್ನು ಹೇಳ್ತಕ್ಕಂಥದ್ದು, ಹೇಳೋದನ್ನು ಪ್ರಸಾರ ಮಾಡ್ತಕ್ಕಂಥದ್ದು, 4 ಹಂತಗಳಲ್ಲಿಯೂ ಕೂಡ ಪರಿಪೂರ್ಣವಾಗಿರತಕ್ಕಂಥ ವಿದ್ಯೆಯನ್ನು ಆ ರಘು ಪಡ್ಕೊಂಡಿದ್ದಾನೆ ಎಂಬುದಾಗಿ ಕಾಳಿದಾಸ ಈ ಸಂದರ್ಭದಲ್ಲಿ ಹೇಳ್ತಾನೆ. ಹಾಗೆ ಆ ರಘುವನ್ನೇ ಮುಂದಿಟ್ಟುಕೊಂಡು ದಿಲೀಪನು ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಒಂದು ಪರಂಪರೆ ಇದೆ, 100 ಅಶ್ವಮೇಧ ಯಾಗಗಳನ್ನು ಯಾರು ಮಾಡ್ತಾರೋ ಅವನು ಇಂದ್ರ ಪದವಿಗೆ ಅರ್ಹನಾಗ್ತಾನೆ. ದಿಲೀಪನು 99 ಅಶ್ವಮೇಧ ಯಾಗಗಳನ್ನು ಮಾಡ್ತಾನೆ. 100ನೇ ಅಶ್ವಮೇಧ ಯಾಗವನ್ನು ಮಾಡಬೇಕು ಎಂಬುದಕ್ಕೆ ಮೊದಲು ಅಶ್ವವನ್ನು ಕಳಿಸ್ಬೇಕು, ಕುದುರೆಯನ್ನು. ವೇದದಲ್ಲಿ ಈ ವಿಷಯ ಬಂದಿದೆ. ಚತುಶ್ಶತ ರಕ್ಷಂತಿ. ಕುದುರೆಯನ್ನು ಯಾಗದಲ್ಲಿ ಹಣೆಗೆ ಪಟ್ಟಿಯನ್ನು ಕಟ್ಟಿ ಯಾರು ಈ ಕುದುರೆಯನ್ನು ಗೆಲ್ತಾರೋ ರಾಜ್ಯಕ್ಕೆ ಅಧಿಪತಿಗಳಾಗ್ತಾರೆ, ಇಲ್ಲದೆ ಹೋದರೆ ತಾವು ಶರಣವನ್ನು ಬಯಸ್ತೀವಿ ಅಂತ ಹೇಳಬೇಕು ಅಂತ ಒಂದು ಪಟ್ಟಿ ಕಟ್ಟಿರ್ತಾರೆ ಅಶ್ವಮೇಧದಲ್ಲಿ. ಆ ಕುದುರೆಯನ್ನು ಬಿಡ್ತಾನೆ. ಆ ಕುದುರೆಯು 1 ವರ್ಷ ಕಾಲ ಸಂಚಾರ ಮಾಡಬೇಕು, ಅದು ಅಶ್ವಮೇಧದ ವಿಧಿ. ಅದರಂತೆ ದಿಲೀಪ ಚಕ್ರವರ್ತಿಯು 100ನೇ ಅಶ್ವಮೇಧ ಯಾಗವನ್ನು ಮಾಡಲಿಕ್ಕೋಸ್ಕರವಾಗಿ ಅಶ್ವವನ್ನು ಬಿಡ್ತಾನೆ. ಅಶ್ವವನ್ನು ಬಿಟ್ಟಾಗ ಆ ಅಶ್ವವನ್ನು ಶತಕ್ರತುವಾಗಿರ್ತಕ್ಕಂಥ ಇಂದ್ರ ಅಪಹರಿಸ್ತಾನೆ. ಇಂದ್ರನು 100 ಅಶ್ವಮೇಧ ಯಾಗವನ್ನು ಮಾಡಿ ಆ ಪಟ್ಟಕ್ಕೆ ಹೋಗಿರ್ತಾನೆ. ಇಂದ್ರ ಎಂಬುದೊಂದು ಪದವಿಗೆ ಹೆಸರು. ಆ ಪದವಿಯಲ್ಲಿ ಯಾರು ಬರ್ತಾರೋ ಅವರಿಗೆ ಇಂದ್ರ ಅಂತ ಹೆಸರು. ಅವರಿಗೆ ಕಾಲಾವಧಿ ಇದೆ. ಈ ಕಾಲದವರೆಗೆ ಇಂದ್ರ, ಮುಂದಿನ ಇಂದ್ರ, ಅದರ ಮುಂದಿನ ಇಂದ್ರ, ಹೀಗಿದೆ. ಹಾಗಿರುವಾಗ 100 ಅಶ್ವಮೇಧ ಯಾಗವನ್ನು ಮಾಡಿ
ಆ ಪಟ್ಟಕ್ಕೆ ಬಂದಿರತಕ್ಕಂಥ ಇಂದ್ರ ದಿಲೀಪನು ಈ ಯಾಗಕ್ಕಾಗಿ ಬಿಟ್ಟಂತಹ ಅಶ್ವವನ್ನು ಅಪಹರಣ ಮಾಡಿಬಿಡ್ತಾನೆ. ಆ ಕುದುರೆಯನ್ನು ಅಪಹರಣ ಮಾಡಿದಾಗ ಯಾರು ಈ ಅಶ್ವಾಪಹರಣ ಮಾಡಿದವರು ಎಂಬುದು ಗೊತ್ತಾಗೋದಿಲ್ಲ. ಆಗ ರಘುವು ಕದ್ದೊಯ್ದಂಥ ಅಶ್ವವನ್ನು ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಹೊರಡ್ತಾನೆ. ಆದರೆ ಇಂದ್ರನ ಅಪಹಾರ ಮಾಡಿದ್ದರಿಂದ ಯಾವ ದಿಕ್ಕಿನಲ್ಲಿ ಯಾರು ಅಪಹಾರ ಮಾಡಿದರೂ ಗೊತ್ತಾಗೋದಿಲ್ಲ. ಆಗ ನಂದಿನಿ ಧೇನುವಿನ ಗೋಮೂತ್ರದಿಂದ ತನ್ನ ಕಣ್ಣನ್ನು ತೊಳ್ಕೊಳ್ತಾನೆ. ಆಗ ಅವನಿಗೆ ದಿವ್ಯ ದೃಷ್ಟಿ ಉಂಟಾಗ್ತದೆ. ಆ ದಿವ್ಯ ದೃಷ್ಟಿಯಿಂದ ಈ 100ನೇ ಅಶ್ವಮೇಧಕ್ಕಾಗಿ ಬಿಟ್ಟಂತಹ ಕುದುರೆಯನ್ನು ಅಪಹರಣ ಮಾಡಿದವನು ಇಂದ್ರ ಎಂಬುದಾಗಿ ಗೊತ್ತಾಗುತ್ತೆ. ರಘುವಂಶ ಚಕ್ರವರ್ತಿಗಳು ಈ ದೇಶದ ಚಕ್ರವರ್ತಿಗಳನ್ನು ಮಾತ್ರವಲ್ಲದೆ ದೇವಲೋಕದವರಿಗೂ ಕೂಡ ಸಹಾಯಕ್ಕಾಗಿ ಹೋಗ್ತಾ ಇದ್ದಂಥವರು ಮತ್ತು ತ್ರಿಲೋಕದಲ್ಲಿಯೂ ಕೂಡ ಸಂಚಾರ ಸಾಮರ್ಥ್ಯ ಉಳ್ಳವರು. ಹಾಗಾಗಿ ಇಂದ್ರನ ಈ ಅಶ್ವವನ್ನು ಅಪಹರಣ ಮಾಡಿದ ವಿಷಯ ಗೊತ್ತಾದ್ದರಿಂದ ರಘುವು ಇಂದ್ರನ ಮೇಲೆಯೇ ಯುದ್ಧಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಇಂದ್ರನನ್ನು ಸೋಲಿಸಿ ಆ ಅಶ್ವವನ್ನು ಪುನಃ ತಂದು ತನ್ನ ತಂದೆಯಾಗಿರ್ತಕ್ಕಂತಹ ದಿಲೀಪನಿಂದ 100ನೇ ಅಶ್ವಮೇಧ ಯಾಗವನ್ನು ಮಾಡಿಸಬೇಕು ಎಂಬುದಾಗಿ ರಘು ಸಂಕಲ್ಪ ಮಾಡಿ ಇಂದ್ರನೊಂದಿಗೆ ಯುದ್ಧವನ್ನು ಪ್ರಾರಂಭ ಮಾಡಕ್ಕೆ ಹೊರಡ್ತಾನೆ. ಆಗ ರಘುವಿಗೂ ಇಂದ್ರನಿಗೂ ಉಳಿದಂಥ ಒಂದು ಸಂಭಾಷಣೆಯನ್ನು ಕಾಳಿದಾಸನು ಬಹಳ ಮನೋಜ್ಞವಾಗಿ ಇಟ್ಟಿದ್ದಾನೆ. ರಘುವು ಇಂದ್ರನೋಡು ಹೇಳ್ತಾನೆ, ನೀನು ಮಾಡ್ತಕ್ಕಂಥದ್ದು ಸರಿಯಲ್ಲ, ಅಶ್ವವನ್ನು ಅಪಹರಣ ಮಾಡಿದ್ದು ಸರಿಯಲ್ಲ. ತ್ರಿಲೋಕನಾಥೇನ ಸದಾ ಮಖದ್ವಿಷಃ ತ್ವಯಾ ನಿಯಮ್ಯ ಖಲು ದಿವ್ಯಚಕ್ಷುಷಾ ನಚೇತ್ ಸ್ವಯಂ ಕರ್ಮಸು ಧರ್ಮಚಾರಿಣಾಂ ತ್ವಮಂತರಾಜೋ ಭವಸಿಚ್ಯುತೋ ವಿಧಿ. ಹೇ ಇಂದ್ರ, ನೀನು ಅಶ್ವವನ್ನು ಅಪಹರಣ ಮಾಡಿದ್ದೀಯಾ, ಇದು ಸರಿಯಾದ ಕ್ರಮ ಅಲ್ಲ. ಯಜ್ಞಕ್ಕೆ ಯಾರು ವಿಘ್ನವನ್ನು ಉಂಟು ಮಾಡ್ತಾರೋ ವಿಘ್ನ ಮಾಡ್ತಕ್ಕಂಥವರಿಗೆ ನೀನು ಸಂಹಾರ ಮಾಡಬೇಕೇ ಹೊರತು ಯಜ್ಞವನ್ನು ಮಾಡಲಿಕ್ಕೆ ಯಾರು ಪ್ರವರ್ತನಾಗಿದ್ದಾನೋ ರಾಜ ಅವನ ಅಶ್ವವನ್ನೇ ನೀನು ಅಪಹರಣ ಮಾಡಿದರೆ ಇದು ಸರಿಯಾಗತ್ತೆ. ತ್ರಿಲೋಕನಾಥನಾಗಿರ್ತಕ್ಕಂಥನಿಗೆ ಉಚಿತವೇ, ಇದು ಯೋಗ್ಯವೇ? ಯಜ್ಞಕ್ಕಾಗಿ ಬಿಟ್ಟಂಥ ಅಶ್ವವನ್ನು ನೀನು ಅಪಹಾರ ಮಾಡಿದ್ದು ಉಚಿತವೇ? ಇದು ಸರಿಯಲ್ಲ. ಆದ್ದರಿಂದ ನೀನು ಅಶ್ವವನ್ನು ಬಿಡಬೇಕು ಎಂಬುದಾಗಿ ರಘುವು ಆಗ್ರಹ ಮಾಡ್ತಾನೆ. ನನ್ನ ತಂದೆ ಮಾಡ್ತಕ್ಕಂಥ ಈ ಅಶ್ವಮೇಧ ಯಾಗಕ್ಕೆ ಕುದುರೆಯಿಂದ ಬಿಡಬೇಕಾದದ್ದು ನಿನ್ನ ಕರ್ತವ್ಯ, ನಿನ್ನ ಧರ್ಮ ಎಂಬುದಾಗಿ ಹೇಳ್ತಾನೆ. ಅದಕ್ಕೆ ಇಂದ್ರನು ಉತ್ತರವನ್ನು ಕೊಡ್ತಾನೆ, ಈ ಅಶ್ವವನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲಪ್ಪ, ನಿನ್ನ ತಂದೆ ಮಾಡ್ತಕ್ಕಂಥ ಯಾಕೆ ಅಶ್ವವನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಹರಿರಿ ಯಥೈಕಃ ಪುರುಷೋತ್ತಮ ಶ್ರುತಃ ಮಹೇಶ್ವರಸ್ತ್ಯಂಬಕಯೇವನಾಪರಃ ತಥಾ ವಿದುರ್ಮಾಂ ಮುನಯಶ್ಚ ತಕ್ರತುಂ ದ್ವಿತೀಯಗಾಮೀ ನಹಿ ಶಬ್ದಯೇವ ಸಹ. ಹೇಗೆ ವಿಷ್ಣು ಒಬ್ಬನನ್ನೇ ಹರಿ ಎಂಬುದಾಗಿ ಹೇಳ್ತಾರೋ, ಹೇಗೆ ಈಶ್ವರ ಒಬ್ಬನಿಗೆ ತ್ರ್ಯಂಬಕ ಅಂತ ಹೆಸರಿದೆಯೋ, ಹಾಗೆ ಋಷಿಗಳೆಲ್ಲರೂ ಕೂಡ ಶತಕ್ರತು, ಶತಮುಖ, ಶತಮಖ ಎಂಬ ಹೆಸರನ್ನು ನನಗೆ ಹೇಳ್ತಾರಪ್ಪ. ಶತಮಖ ಅಂದರೆ 100 ಯಾಗ ಅಂತ ಅರ್ಥ. 100 ಅಶ್ವಮೇಧ ಯಾಗ ಮಾಡಿದವನು ಶತಕ್ರತು ಅಥವಾ ಶತಮಖ. ನನಗೆ ಮಾತ್ರ ಆ ಶಬ್ದವಿದೆ. ನನಗಂದರೆ ಈ ಪಟ್ಟಕ್ಕೆ ಬರಲಿಕ್ಕೆ ಬೇಕಾಗಿರ್ತಕ್ಕಂಥ ಅರ್ಹತೆ ಉಳ್ಳವು ನಾನಾಗಿದ್ದೇನೆ. ಈ ಅವಧಿ ಮುಗಿಯುವವರೆಗೂ ನಾನೇ ಈ ಪದವಿಯಲ್ಲಿರಬೇಕೇ ಹೊರತು ಉಳಿದವರಿಗೆ ಇದು ಕೊಡಲಿಕ್ಕೆ ಬರೋದಿಲ್ಲ, ಅಧರ್ಮ ಆಗ್ತದೆ. ಆದ್ದರಿಂದ ನಾನು ಕುದುರೆಯನ್ನು ಹಿಂದಿರುಗಿಸಿ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಕುದುರೆಯನ್ನು ಯಾವಾಗ ಹಿಂದಿರುಗಿಸಿ ಸಾಧ್ಯವಿಲ್ಲ ಅಂತ ಹೇಳ್ತಾನೋ ರಘುವಿಗೆ ಕೋಪ ಬರ್ತದೆ. ರಘುವಿಗೆ ಕೋಪ ಬಂದು, ನೀನು ಸಾಮೋಪಾಯದಿಂದ ಈ ಕುದುರೆಯನ್ನು ಹಿಂದಿರುಗಿಸಲಿಲ್ಲ ಅಂತ ಆದರೆ ನಾನು ದಂಡೋಪಾಯದಿಂದ ನಿನ್ನ ತಗೊಳ್ಬೇಕಾಗತ್ತೆ ಅಂತ. ರಾಜರಿಗೆ 4 ಉಪಾಯ: ಸಾಮ, ದಾನ, ಭೇದ, ದಂಡ. ಸಾಮೋಪಾಯದಿಂದ ಮೊದಲು ಪ್ರಯತ್ನ ಪಡಬೇಕು ರಾಜನು ಯಾವುದೇ ಸಂದರ್ಭದಲ್ಲಿ. ಸಾಮ ಅಂದರೆ ಇನ್ನೊಬ್ಬನ ಸಮಾಧಾನಗೊಳಿಸಿ ಮನಸ್ಸನ್ನು ಒಲಿಸಿ
ಈ ಕಡೆ ತಿರುಗಿಸ್ಕೊಂಡು ನಾವು ಮಾಡ್ತಕ್ಕಂಥ ಕೆಲಸ ಮಾಡಿಕೊಳ್ತದೆ ಸಾಮೋಪಾಯ. ರಾಜರಿಗೆ ಮೊಟ್ಟ ಮೊದಲ ಉಪಾಯ ಸಾಮೋಪಾಯ, ಅದನ್ನು ಪ್ರಥಮೋಪಾಯ ಅಂತ ಕರೀತಾರೆ. ಎರಡನೇ ಉಪಾಯ ದಾನ. ಅವನು ಅಪೇಕ್ಷೆ ಪಡ್ತಕ್ಕಂಥ ವಸ್ತುವನ್ನು ಕೊಟ್ಟು ಮನಸ್ಸನ್ನು ತಿಳಿಗೊಳಿಸಿ ತಮ್ಮ ಕಾರ್ಯವನ್ನು ಅವರು ಮಾಡಿಕೊಡುವಂತೆ ಮಾಡ್ತಕ್ಕಂಥದ್ದು ದಾನ. ಇದು ದಾನೋಪಾಯ. ಮೂರನೇ ಉಪಾಯ ಭೇದೋಪಾಯ. ಭೇದೋಪಾಯವನ್ನು ಕೌಟಿಲ್ಯನು ಬಹಳ ವಿಸ್ತಾರವಾಗಿ ಹೇಳಿದ್ದಾನೆ. ಶತ್ರುವಿಗೆ ಶತ್ರುವನ್ನು ಮಿತ್ರನನ್ನಾಗಿ ಮಾಡಿಕೊಳ್ಳದೆ ಶತ್ರುವಿಗೆ ಮಾಡ್ತಕ್ಕಂಥ ಭೇದ. ನಮಗೆ ಯಾರು ಶತ್ರು ಇದ್ದಾನೋ, ಶತ್ರುವಿಗೆ ಯಾರು ಶತ್ರುವೋ ಆ ಶತ್ರುವಿನ ಶತ್ರುವನ್ನು ತನ್ನ ಮಿತ್ರನನ್ನಾಗಿ ಮಾಡಿಕೊಂಡ್ರೆ ಆವ ಮೊದಲನೇ ಶತ್ರುವು ತೆಗ್ತಾನೆ. ಇದು ಭೇದೋಪಾಯ ಅಂತ ಹೇಳ್ತಾರೆ. ಇದಕ್ಕೆ ಉಪಜಾಪ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಈ ಭೇದೋಪಾಯದ ಮೂಲಕವಾಗಿ ಕಾರ್ಯವನ್ನು ಸಾಧನೆ ಮಾಡ್ತಕ್ಕಂಥದ್ದು ಮೂರನೇ ಕ್ರಮ, ಸಾಮದಾನ ಭೇದ. ಈ ಮೂರೂ ಉಪಾಯಗಳು ಆಗದೇ ಇದ್ದಾಗ, ಸಾಮದಾನ ಭೇದವಿಲ್ಲದೇ ಇದ್ದಾಗ ದಂಡೋಪಾಯ. ದಂಡ ಅಂದರೆ ಸಂಸ್ಕೃತದಲ್ಲಿ ಎರಡು ಅರ್ಥ ಇದೆ. ದಂಡ ಅಂದರೆ ಶಿಕ್ಷೆ ಅಂತ ಒಂದರ್ಥ, ದಂಡ ಅಂದರೆ ತೆರಿಗೆ ಅಂತ ಒಂದರ್ಥ. ಇಲ್ಲಿ ಶಿಕ್ಷೆ ಎಂಬ ಅರ್ಥ. ಯಾರು ಶಿಕ್ಷೆನಾಗಿದ್ದಾನೋ, ಈ ಮೂರು ಉಪಾಯಗಳು ಯಾರಲ್ಲಿ ಫಲಿಸೋದಿಲ್ವೋ ಆವಾಗ ದಂಡೋಪಾಯವನ್ನೇ ಮಾಡಬೇಕಾಗುತ್ತೆ. ಈ ವಿಷಯವನ್ನು ಇನ್ನೊಬ್ಬ ಮಹಾಕವಿಯಾಗಿರ್ತಕ್ಕಂಥ ಮಾಘ ಹೇಳಿದ್ದಾನೆ, ಬಲರಾಮನ ಬಾಯಿಯಿಂದ ಹೇಳಿಸಿದ್ದಾನೆ. ಚತುರ್ಥೋಪಾಯ ಸಾಧ್ಯೇತು ರಿಪೌಸಾಂತಮಪಕ್ರಿಯಾ. ಯಾವ ಶತ್ರುವು ನಾಲ್ಕನೇ ಉಪಾಯದಿಂದ ಮಾತ್ರವನ್ನು ಬಗ್ಗಿಸ್ಬೇಕೋ ಅಂತಹ ಶತ್ರುವಿಗೆ ಸಾಮೋಪಾಯವನ್ನು ಮಾಡಿದರೆ ಅದು ವ್ಯರ್ಥ ಆಗತ್ತೆ. ಸ್ವೇದ್ಯ ಮಾಮಜ್ವರಂ ಪ್ರಾಜ್ಞ ಕೋಂಭಸಾ ಪರಿಷಿಂಚತಿ. ಇನ್ನೂ ಜ್ವರ ಬಂದು ಮೈ ಬೆವರದೇ ಇದ್ದಾಗ ಮೈಯನ್ನು ಬೆವರಕ್ಕೆ ಬಿಡಬೇಕೇ ಹೊರತು ಅದರ ಮೇಲೆ ತಣ್ಣೀರನ್ನು ಹಾಕಬಾರ್ದು. ಸ್ವೇದ್ಯ ಮಾಮಜ್ವರಂ ಪ್ರಾಜ್ಞ ಕೋಂಭಸಾ ಪರಿಷಿಂಚತಿ. ಆದ್ದರಿಂದ ಮತ್ತೂ ಉಗ್ರವಾಗತ್ತೆ ಅಂತ ಅರ್ಥ. ಚತುರ್ಥೋಪಾಯ ಸಾಧ್ಯ ಯಾರಿರ್ತಾರೋ ಅಂತಹ ಶತ್ರುವಿನಲ್ಲಿ ಸಾಮೋಪಾಯ ಮಾಡ್ತಕ್ಕಂಥ ಸರಿಯಲ್ಲ. ಈ ನಾಲ್ಕೂ ವಿಷಯವೂ ಕೂಡ ಸಾಮದಾನ ಭೇದ ದಂಡ ಎಲ್ಲಿ ಮಾಡಬೇಕು ಎಂಬ ವಿವೇಚನೆ ರಘುವಿಗೆ ಇದ್ದ ಕಾರಣ ಇಂದ್ರನು ಯಾವಾಗ ರಘುವು ಹೇಳಿರ್ತಕ್ಕಂತಹ ಸಾಮದ ಮಾತಿಗೆ ಒಡಂಬಡಲಿಲ್ಲವೋ ಆಗ ರಘುವು ದಂಡೋಪಾಯವೇ ಸರಿ ಎಂಬ ನಿಶ್ಚಯ ಮಾಡಿ ಯುದ್ಧಕ್ಕೆ ಸಿದ್ಧನಾಗ್ತಾನೆ. ಯುದ್ಧಕ್ಕೆ ಸಿದ್ಧನಾದಾಗ ರಘುವಿಗೂ ಇಂದ್ರನಿಗೂ ಘೋರವಾಗಿರ್ತಕ್ಕಂಥ ಯುದ್ಧ ಆಗುತ್ತೆ. ರಘುವು ಭೂಮಿಯಲ್ಲಿ, ಇಂದ್ರನು ಆಕಾಶದಲ್ಲಿ. ಇಂದ್ರನಿಗೆ ಮಾತಲಿ ಸಾರಥಿ, ರಘುವಿಗೆ ಅವನ ಸಾರಥಿ. ಆ ಯುದ್ಧ ಹೇಗಿತ್ತು ಅಂತ ಕಾಳಿದಾಸ ಹೇಳುವಾಗ ಊರ್ಧ್ವಮುಖೈ ಅಧೋಮುಖೈ ಅಂತ ಹೇಳಿದಾನೆ. ಬಾಣಗಳು ಮೇಲುಮುಖವಾಗಿ ಕೆಳಮುಖವಾಗಿ ಬರ್ತಾ ಇತ್ತು ಅಂತ ಹೇಳ್ತಾನೆ. ಸಾಮಾನ್ಯವಾಗಿ ಯುದ್ಧದಲ್ಲಿ ಇದರ ಬದಲಾಗಿ ಹೋಗ್ತದೆ ಬಾಣಗಳು. ಪೂರ್ವದಿಂದ ಪಶ್ಚಿಮಕ್ಕೆ, ಪಶ್ಚಿಮದಿಂದ ಪೂರ್ವಕ್ಕೆ, ಉತ್ತರದಿಂದ ದಕ್ಷಿಣಕ್ಕೆ, ದಕ್ಷಿಣದಿಂದ ಉತ್ತರಕ್ಕೆ. ಇದು ಕ್ರಮ. ಇಲ್ಲಿ ಹಾಗಲ್ಲ, ಭೂಮಿಯಿಂದ ಆಕಾಶಕ್ಕೆ, ಆಕಾಶದಿಂದ ಭೂಮಿಗೆ. ಯಾಕೆಂದ್ರೆ ಇಂದ್ರನು ಮೇಲಿದಾನದ್ದರಿಂದ. ಈ ರೀತಿ ಘೋರವಾಗಿರ್ತಕ್ಕಂಥ ಯುದ್ಧ ನಡೆದಾಗ ಕಡೆಯಲ್ಲಿ ಇಂದ್ರನು ದೇವರಾಜನಾದ್ದರಿಂದ ಇಂದ್ರನು ರಘುವನ್ನು ತನ್ನ ಅಸ್ತ್ರದಿಂದ ಬೀಳಿಸ್ತಾನೆ. ಆ ಅಸ್ತ್ರದಿಂದ ರಘುವು ಬಿದ್ದ ನಂತರ ಸೈನಿಕರು ವ್ಯಥೆ ಪಡ್ತಾರೆ. ಆದರೆ ಒಂದು ಕ್ಷಣ ಮಾತ್ರದಲ್ಲಿ ಎಚ್ಚರ ಆಗ್ತಾನೆ. ಹೇಳ್ತಾನೆ ಪುನಃ ರಘು, ಪುನಃ ಯುದ್ಧಕ್ಕೆ ಸಿದ್ಧನಾಗ್ತಾನೆ. ಆಗ ರಘುವೇ ಸ್ವತಃ ಅದನ್ನು ವಿಚಾರ ಮಾಡಿ ದೇವರಾಜನಿಂದ ಆಗ್ತಕ್ಕಂಥ ಸೋಲಲ್ಲ, ಅದು ವಿಜಯವೇ ಸರಿ. ಆದ್ದರಿಂದ ಇಂದ್ರ ಕೇಳ್ತಾನೆ, ರಘುವೇ ಕೇಳ್ತಾನೆ, ನೀನು ನನ್ನ ತಂದೆಯು 100 ಯಾಗವನ್ನು ಮಾಡಿದ ಪಕ್ಷದಲ್ಲಿ ಶತಕ್ರತು ಎಂಬುದಾಗಿ ನಿನಗಿರ್ತಕ್ಕಂಥ ಹೆಸರು ಲೋಪವಾಗತ್ತೆ ಅಂತ ಆದಲ್ಲಿ 100 ಯಾಗಗಳನ್ನು ಮಾಡಿದರೆ ಬರತಕ್ಕಂತಹ ಫಲ ಏನಿದೆ ಆ ಫಲವನ್ನು ಅನುಗ್ರಹಿಸು. ಆ ಫಲ ಕೇವಲ ಇಂದ್ರ ಪದವಿ ಮಾತ್ರ ಅಲ್ಲ, ಬೇರೆ ಫಲವಿದೆ. ಅಶ್ವಮೇಧ ಯಾಗಕ್ಕೆ ಫಲವೇನು ಅಂತ ಹೇಳುವಾಗ ವೇದಗಳಲ್ಲಿ ಎಲ್ಲ ಯಾಗಗಳಿಗಿಂತಲೂ ಅತ್ಯಂತ ಪ್ರಶಸ್ತವಾದದ್ದು ಅಶ್ವಮೇಧ ಅಂತ ಹೇಳಿದ. ಅಷ್ಟೇ ಅಲ್ಲ, ಅಶ್ವಮೇಧದ ಯಾಗದಲ್ಲಿ ಪಠಿಸಬೇಕಾದ ಮಂತ್ರಗಳನ್ನು ಪಾಠ ಮಾಡುವುದರಿಂದಲೇ ಆ ಫಲ ಬರ್ತದೆ ಎಂಬುದಾಗಿಯೂ ಹೇಳಿದ. ಆದ್ದರಿಂದ ಆ ಅಶ್ವಮೇಧದ ಫಲ ಬ್ರಹ್ಮಹತ್ಯಾ ನಿವೃತ್ತಿ ಅಂತ ಹೇಳಿದ.
ಅಂಥ ಪಾಪವನ್ನು ಕೂಡ ದೂರ ಮಾಡ್ತಕ್ಕಂಥದ್ದು. ತರತಿ ತರತಿ ಬ್ರಹ್ಮ ಹತ್ಯಾಯೋ ಅಶ್ವಮೇಧೆ ನಗೆಜತೆ ಎಂಬುದಾಗಿ ವೇದದಲ್ಲಿ ಯಹ ಅಶ್ವಮೇಧೆ ನಗೆಜತೆ ಸಹ ಬ್ರಹ್ಮಹತ್ಯಾಂ ತರತಿ. ಬ್ರಹ್ಮಹತ್ಯೆಯನ್ನು ದೂರನಾಗ್ತಾನೆ, ದೊಡ್ಡ ಪಾಪದ ದೂರವಾಗ್ತಾನೆ ಅಂತ ಇದೆ. ಅದರಂತೆ ಅಂತಹ ಫಲವನ್ನು ಕೊಡು ಎಂಬುದಾಗಿ ಕೇಳ್ತಾನೆ. ಅದರಂತೆ ಇಂದ್ರ ಅದನ್ನು ಒಪ್ಕೊಳ್ತಾನೆ. ಆಯಿತು, ನಾನು ನಿನಗೆ ಈ ಕುದುರೆಯನ್ನು ಕೊಡಲಿಕ್ಕೆ ಬರೋದಿಲ್ಲ ಶಾಸ್ತ್ರೀಯವಾಗಿ, ಆದರೆ ಆ 100 ಅಶ್ವಮೇಧ ಯಾಗವನ್ನು ಮಾಡಿದ ಬರ್ತಕ್ಕಂತಹ ಫಲವನ್ನು ಕೊಟ್ಟಿದ್ದೇನೆ ಅಂತ ಹೇಳ್ತಾನೆ. ಆ ಫಲವನ್ನು ದಿಲೀಪನಿಗೆ ಪ್ರದಾನ ಮಾಡ್ತಾನೆ ಇಂದ್ರ. ಪುನಃ ರಘುವು ತನ್ನ ಸೈನ್ಯದೊಡನೆ ರಾಜಧಾನಿಗೆ ಹಿಂದಿರುಗ್ತಾನೆ. ಹಿಂದಿರುಗಿದ ಮೇಲೆ ದಿಲೀಪನ ಜನ್ಮವು ಸಾರ್ಥಕವಾಗ್ತದೆ. 100 ಅಶ್ವಮೇಧ ಯಾಗಗಳನ್ನು ಮಾಡಿದ ಫಲವನ್ನು ಸಾರ್ಥಕ ಆಗ್ತದೆ. ಕಡೆಯಲ್ಲಿ ಅಥಸ ವಿಷಯವ್ಯಾವೃತ್ತಾತ್ಮ ಯಥಾ ವಿಧಿಸೂನವೇ ನೃಪದಿ ಕಕುದಂ ದತ್ವಾಯೂನೇ ಸಿತಾತಪವಾರಣಂ ಗಲಿತವಯಸಾಮಿಕ್ಷ್ವಾಕೂಣಾಮಿದಂ ಹಿ ಕುಲವ್ರತಂ. ಕಾಳಿದಾಸ ಹೇಳ್ತಾನೆ, ಅಥಸ ವಿಷಯವ್ಯಾವೃತ್ತಾತ್ಮ ಯಥಾ ವಿಧಿಸೂನವೇ. ಎಲ್ಲ ವಿಷಯಗಳಲ್ಲಿಯೂ ಇಂದ್ರಿಯಗಳಿಂದ ಅನುಭವಿಸಬೇಕಾಗಿರ್ತಕ್ಕಂಥ ಎಲ್ಲ ವಿಷಯದಿಂದಲೂ ಯಾರ ಮನಸ್ಸು ಹಿಂದೆ ಹೋಗಿತ್ತೋ, ವಿಷಯ ವ್ಯಾವೃತ್ತಾತ್ಮ ಯಥಾವಿಧಿ ವಿಧಿಯನ್ನು ಅನುಸರಿಸಿ ಸೂನವೇ ಮಗನಾದಂಥ ರಘುವಿಗೆ ನೃಪದಿಕ ಕುದಂದತ್ವಾ ಸಿತಾತಪವಾರಣಂ, ರಾಜನಿಗೆ ಲಕ್ಷಣವಾಗಿರ್ತಕ್ಕಂಥ ಬೆಳ್ಗೊಡೆಯನ್ನು ರಘುವಿಗೆ ಕೊಟ್ಟು ಅವನನ್ನು ಪಟ್ಟಾಭಿಷೇಕವನ್ನು ಮಾಡಿ ತಾನು ಮುನಿವನ ತರುಚ್ಛಾಯಂ ದೇವ್ಯಾತಯಾ ಸಹ ಶಿಷ್ಯೇ. ಮುನಿಗಳು ತಪಸ್ಸು ಮಾಡ್ತಕ್ಕಂಥ ಅರಣ್ಯಕ್ಕೆ ಹೋಗಿ ತಪಸ್ಸನ್ನು ಆಚರಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ ದಿಲೀಪ. ಇದೇನು ದಿಲೀಪ, ಇಷ್ಟು ಪರಾಕ್ರಮಿಯಾದಂಥ ದಿಲೀಪ ಇಷ್ಟು 100 ಅಶ್ವಮೇಧ ಯಾಗ ಮಾಡಿ ರಾಜ್ಯದಲ್ಲಿ ನಿರ್ಮಮ ಭಾವದಿಂದ ವಿರಕ್ತಿ ಭಾವದಿಂದ ಅರಣ್ಯಕ್ಕೆ ಹೋದ್ನಲ್ಲ ಅಂತ ಕೇಳುವ ಕಾಳಿದಾಸ ಒಂದೇ ವಾಕ್ಯವನ್ನು ಹೇಳಿದ್ದಾನೆ, ಗಲಿತವಯಸಾಂ ಇಕ್ಷ್ವಾಕೂಣಾಂ ಇದಂ ಹಿ ಕುಲವ್ರತಂ. ಇಕ್ಷ್ವಾಕು ವಂಶದವರ ವ್ರತ ಹೇಗೆ ಅಂದರೆ, ಶೈಶವೇಭ್ಯಸ್ತ ವಿದ್ಯಾನಾಂ ಯೌವನೇ ವಿಷಯೈಷಿಣಾಂ ವಾರ್ಧಕೆ ಮುನಿವೃತ್ತೀನಾಂ ಯೋಗೇನಾಂತೆ ತನುತ್ಯಜಾಂ. ರಘುವಂಶ ಚಕ್ರವರ್ತಿಗಳು ಎಲ್ಲರೂ ಕೂಡ ಶೈಶವೇ ಅಭ್ಯಸ್ತ ವಿದ್ಯಾನಾಂ, ಬಾಲ್ಯದಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ವಿದ್ಯಾಭ್ಯಾಸ ಮಾಡುವವರು. ಶೈಶವೇ ಅಂತ ಹೇಳಿದಾನೆ ಕಾಳಿದಾಸ, ಯಾಕೆಂದರೆ ಅಭ್ಯಾಸಕ್ಕೆ ಬೇಕಾಗಿರ್ತಕ್ಕಂಥದ್ದು ಬಾಲ್ಯ. ವಯಸ್ಸುಗಳಂತೆ ವಿದ್ಯಾಭ್ಯಾಸ ಹಿಡಿದು ಕಷ್ಟ. ಯೌವನೇ ವಿಷಯೈಷಿಣಾಂ, ವಯಸ್ಸಿಗೆ ಬಂದಾಗ ಶಬ್ದಸ್ಪರ್ಶ ರೂಪ ರಸಗಂಧಗಳೆಂಬ ವಿಷಯದಲ್ಲಿ ಆಸಕ್ತಿಯನ್ನು ತೋರಿ ಧರ್ಮಕ್ಕೆ ಮೀರದಂತೆ ಆ ವಿಷಯಗಳನ್ನು ಅನುಭವಿಸ್ತಕ್ಕಂಥದ್ದು ಯೌವನದ ಧರ್ಮ. ವಾರ್ಧಕೆ ಮುನಿವೃತ್ತೀನಾಂ, ವಾರ್ಧಕ್ಯ ಉಂಟಾದಾಗ ಮುನಿಗಳಂತೆ ಅರಣ್ಯಕ್ಕೆ ಸೇರಿ ತಪಸ್ಸನ್ನು ಮಾಡಿ ವಾನಪ್ರಸ್ಥಾಶ್ರಮದಲ್ಲಿರ್ತಕ್ಕಂಥದ್ದು 3ನೇ ಧರ್ಮ. 4ನೇದು ಯೋಗೇನಾಂತೆ ತನುತ್ಯಜಾಂ. ರಘುವಂಶ ಚಕ್ರವರ್ತಿಗಳೆಲ್ಲರೂ ಕೂಡ ಯೋಗ ಅಂದರೆ ಮನಸ್ಸನ್ನು ಪರಮಾತ್ಮನಲ್ಲಿ ನೆಲೆಸ್ತಕ್ಕಂಥದ್ದು, ಅದು ಯೋಗ. ಯೋಗಶ್ಚಿತ್ತವೃತ್ತಿ ನಿರೋಧ, ಅದರಿಂದ ದೇಹವನ್ನು ಬಿಡ್ತಕ್ಕಂಥವರು. ಈ ರೀತಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಭಿಕ್ಷು 4 ಆಶ್ರಮವನ್ನು ತಗೊಳ್ತಕ್ಕಂಥದ್ದು ರಘುವಂಶದವರ ಧರ್ಮವಾದ್ದರಿಂದ ಗಲಿತವಯಸಾಂ ಇಕ್ಷ್ವಾಕೂಣಾಂ ಇದಂ ಹಿ ಕುಲವ್ರತಂ. ವಯಸ್ಸು ದಾಟಿದ ಮೇಲೆ, ವೃದ್ಧರಾದ ಮೇಲೆ ಎಲ್ಲರೂ ಕೂಡ ಇಕ್ಷ್ವಾಕು ವಂಶದವರು ಎಲ್ಲರೂ ಕೂಡ ಇದೇ ಅವರಿಗೆ ಕುಲವ್ರತವಾದ ಕಾರಣ ದಿಲೀಪನೂ ಕೂಡ ಅದೇ ರೀತಿ ಮುನಿವನ ತರುಚ್ಛಾಯಂ ದೇವ್ಯಾ ತಯಾ ಸಹ ವನಂ ಶಿಶ್ರಿಯೇ ಅರಣ್ಯಕ್ಕೆ ಹೋದನು. ತದನಂತರ ರಘುವಿನ ರಾಜ್ಯಭಾರ ಆರಂಭ ಆಗ್ತದೆ. ರಘುವಿನ ರಾಜ್ಯಭಾರ ಆರಂಭ ಆದ ಮೇಲೆ ರಘುವು ಇಡೀ 29 ಚಕ್ರವರ್ತಿಗಳಲ್ಲಿ ಅತ್ಯಂತ ಪ್ರಶಸ್ತನಾಗಿರ್ತಕ್ಕಂಥ ಚಕ್ರವರ್ತಿ. ಆ ರಘುವಿನ ರಾಜ್ಯಭಾರ, ಅವನ ಮಹತ್ವ, ಯಾತಕ್ಕಾಗಿದ್ದಕ್ಕೆ ರಘುವಂಶ ಅಂತ ಹೆಸರು ಬಂತು. ಶ್ರೀರಾಮನಿಗೂ ಕೂಡ ರಾಘವ ಅಂತ ಯಾತಕ್ಕೆ ಕರೀತಾರೆ, ಯಾತಕ್ಕೆ ರಾಘವ ಎಂಬ ಹೆಸರನ್ನು ಕರೀತಾರೆ. ಆ ರಘುವಿನ ಹೆಸರು ಇಡೀ ವಂಶದಲ್ಲಿ ಬರಲಿಕ್ಕೆ ಏನು ಕಾರಣ ಎಂಬುದನ್ನು ಮುಂದಿನ ಪ್ರವಚನಗಳಲ್ಲಿ ನಾವು ಅದನ್ನು ನೋಡೋಣ.